ಕ್ಲೈಂಟ್ನ ಪ್ರೋಗ್ರೆಸ್ ನೋಡಬಹುದು. 1 ವಾರದಲ್ಲಿ 2.1 kgs ರೆಡ್ಯೂಸ್ ಮಾಡಿದ್ದಾರೆ. ಶೋಲ್ಡರು ಆ್ಯಡ್ ಆಗಿದೆ, ಹಿಪ್ಸು ಇದೆಲ್ಲ, ಥೈಸು ಸ್ವಲ್ಪ ಡ್ರಾಪ್ ಆಗಿದೆ, ಹಿಪ್ಸು ಸೇಮ್ ಇದೆ ಆ್ಯಂಡ್ ಬೈಸಿಪ್ಸು ಸೇಮ್ ಇದೆ. ಇಲ್ಲಿ ಲೋವರ್ ಬಾಡಿ ಮೆಜರ್ಮೆಂಟ್ಸ್ ಏನಿದೆ ಅದು 88ಇಂದ 86, ಅಪ್ಪರ್ ಟಮ್ಮಿ 85ಇಂದ 81. ಇಂಪಾರ್ಟೆಂಟ್ ವಿಚಾರ, ಇಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ದಾರೆ, 8 ಅವರ್ ಮೇಲೆ ನಿದ್ದೆ ಮಾಡಿದ್ದಾರೆ. ಸೊ ನಮ್ಮ ಡಯೆಟಲ್ಲಿ ಸುಸ್ತಾಗುತ್ತೆ, ಫುಲ್ ಡ್ರೈನ್ ಔಟ್ ಆಗಿ ಹೋಗ್ತೀರಾ, ಎನರ್ಜಿ ಇರಲ್ಲ, ಹೊಟ್ಟೆ ಹಸು ಚೆನ್ನಾಗಿರುತ್ತೆ ಅಂತಿರಲ್ಲ, ಅಂಥವ್ರಿಗೆ ಈ ಎಕ್ಸಾಂಪಲ್ಲು. ಎನರ್ಜಿ ಲೆವೆಲ್ಸು 9.2 ಇದೆ, ಅಂದರೆ 10ಗೆ ರೇಟಿಂಗ್ ಮಾಡಿರೋದು. 1 ಅಂದರೆ ತುಂಬ ಎನರ್ಜಿ ಲೆವೆಲ್ಸ್ ಡ್ರಾಪ್ ಆಗಿದೆ ಅಂತ, ಹಂಗರ್ ಲೆವೆಲ್ಸ್ 2 ಬ್ಯಾಲೆನ್ಸ್ಡ್ ಆಗಿದೆ. ನಾವು ಹೇಳಿದ್ದೆಲ್ಲ ಫಾಲೋ ಮಾಡಿದ್ದಕ್ಕೆ ಎಗೈನ್ ಇದನ್ನ ನಾನು 2.1 kg ಡ್ರಾಪ್ ಆಗಿದೆ ಅನ್ನೋ ಮಾತ್ರಕ್ಕೆ ಕೆಲವರು ಕೋಚಸ್ ಆಗಲಿ ಕಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಹೇಳ್ಬಿಡ್ತಾರೆ ವಾರದಲ್ಲಿ ಇಷ್ಟೊಂದು ಅಂದ್ಬಿಟ್ಟು. ಫಸ್ಟ್ ವೀಕ್ ಯೂಶಲಿ ಅಷ್ಟು ಡ್ರಾಪ್ ಆಗುತ್ತೆ, ಅಂದರೆ ಅದು ಆ್ಯಕ್ಚುಲಿ ಫ್ಯಾಟ್ ಆಗಿರಲ್ಲ, ಕಾರ್ಬೋಹೈಡ್ರೇಟ್ಸು ಅದೆಲ್ಲ ಡ್ರಾಪ್ ಮಾಡಿರ್ತಾರಲ್ಲ, ವಾಟರ್ ವೆಯ್ಟ್ ಆಗಿರುತ್ತೆ. ಸೊ ಅದೇ ಇಲ್ಲಿ ತೋರಿಸ್ತಾ ಇರೋದು. ನೆಕ್ಸ್ಟ್ ವೀಕು ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಏನೂ ಗ್ಯಾರಂಟಿ ಇಲ್ಲ. ಕಡಿಮೆ ವೆಯ್ಟ್ ಲಾಸ್ ಆಗ್ಬೋದು. ಮಿಸ್ಗೈಡ್ ಮಾಡೋಕ್ಕೆ ಇಷ್ಟ ಇಲ್ಲ, ನಮ್ಮ ಕೋಚಿಂಗ್ ತೊಗೊಂಡ್ಬಿಡಿ 2 kg 3 kg ಎಲ್ಲ ರಿಡ್ಯೂಸ್ ಮಾಡಿಬಿಡ್ತೀವಿ ಅಂತ. ಒಂದು ಹೆಲ್ತಿ ವೇನಲ್ಲಿ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗೆ, ನಿಮ್ಮ ಬಾಡಿ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಫಾಸ್ಟಾಗಿ ವೆಯ್ಟ್ ಲಾಸ್ ಮಾಡಿಸ್ತೀವಿ. ಎಗೈನ್ ಇದು ಗ್ಯಾರಂಟಿಡು ಯಾರೂ ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರಲ್ಲ ಗ್ಯಾರಂಟಿಡ್ ರಿಸಲ್ಟ್ಸ್ ಇನ್ 3 kgs ಇನ್ 1 week ಅಂತೆಲ್ಲ. ಅದು ಒಬ್ಬೊಬ್ರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ ಪೊಸಿಷನ್ನು, ಪ್ರೀವಿಯಸ್ ವರ್ಕೌಟ್ ಹಿಸ್ಟ್ರಿ, ವೆಯ್ಟ್ ಹೇಗಿತ್ತು ಅದ್ರ ಮೇಲೆ. ಇಲ್ಲಿ ಹಸ್ಕೊಂಡು ಸಾಯೋ ಅವಶ್ಯಕತೆನೂ ಇಲ್ಲ ನೀವು ವೆಯ್ಟ್ ಲಾಸ್ ಮಾಡಬೇಕಂದ್ರೆ.